ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ನಮ್ಮ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಮ್ಮದು 2 ಮನೆ ದೇವರು. ಒಂದು ಲಕ್ಷ್ಮೀ ದೇವರು ಈರಳ್ಳಿಲಿದೆ ತುಮಕೂರು ಹತ್ರ, ಇನ್ನೊಂದು ಶೆಟ್ಟಿಹಳ್ಳಿಲ ಇರೋ ಅಂಥದ್ದು ಆಂಜನೇಯ ನಮ್ಮ ಮನೆ ದೇವರು. ಅದು ತುಮಕೂರು ಹತ್ರನೇ ಇರೋದು. ಸೊ ನಾವು ಹೆಂಗಿದ್ರು ಇವಾಗ ಮಕ್ಕಳಿಗೆ ರಜೆ ಅಲ್ವಾ, ಸೊ ಮಕ್ಕಳು ನಾವು ಎಲ್ಲ ಒಟ್ಟಿಗೆ ಸೇರಿನೇ ನಾವು ದೇವಸ್ಥಾನಕ್ಕೆ ಹೋದ್ರೆ ಅದೊಂದು ಸಾರ್ಥಕ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ಬ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಸ್ಟು ನಾವು ಈರಳ್ಳಿಗೆ ಹೋದ್ವಿ. ಈರಳ್ಳಿಗೆ ಹೋದರೆ ಅಲ್ಲಿ ದೊಡ್ಡದಾಗಿ ಪೆಂಡಾಲ್ ಹಾಕಿ ಸುಮಾರು ಜನ ಅಡುಗೆ ಭಟ್ರು ಎಲ್ಲರೂ ಅಡುಗೆ ಮಾಡ್ತಾಯಿದ್ರು. ಸೊ ಯಾರೋ ನಮ್ಮಂಗೆ ಪೂಜೆ ಮಾಡಿಸೋರು ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಒಬ್ಬರು ಮಾತಾಡ್ಸಿದ್ರು, ಯಾವ ಊರು ನಿಮ್ಮದು ಅಂತೆಲ್ಲ ಮಾತಾಡ್ತಾಯಿದ್ರು. ನಾವು ಹಿಂಗೆ ಈ ಥರ ಹಿಂಗೆ ಈ ಊರು ನಮ್ಮದು, ಬಂದಿದ್ದೀವಿ, ನಾವು ಕೂಡ ಅಭಿಷೇಕ ಮಾಡಿಸೋಣ ಅಂತ ಅಂದ್ಕೊತಾ ಇದ್ದೆ. ಸರಿ ಹೋಗಿ ತಿಂಡಿ ತಿನ್ನೋಗಿ, ಅಭಿಷೇಕ ಮಾಡೋಕ್ಕಿನ್ನ ಐನಾರು ಬಂದಿಲ್ಲ, ನೀವು ತಿಂಡಿ ತಿನ್ಕೊಂಡು ಹೋಗ್ರಿ ಅಂತ ತುಂಬ ಬಲವಂತ ಮಾಡಿದ್ರು. ಇಲ್ಲ ನಮ್ಮ ತಿಂಡಿ ಆಗಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳಿದ್ವಿ. ಏಕೆಂದರೆ ನಾವು ಉಪವಾಸದಿಂದನೇ ನಾವು ಮಾಡಬೇಕು ಅಂದ್ಕೊಂಡು ಬಂದಿದ್ದು ನಾವು. ಹಂಗಾಗಿ ಸರಿ ಅಂತ ಅಲ್ಲಿ ಹೆಂಗೋ ಐನಾರು ಬಂದಿರಲಿಲ್ವಲ್ಲ, ಹಂಗಾಗಿ ನಾವು ತಂದಿರೋ ಅಭಿಷೇಕನೆಲ್ಲನ ನಾವು ಅವ್ರಿಗೆ ಕೊಟ್ಬಿಟ್ಟು, ಏಕೆಂದರೆ ಅಭಿಷೇಕ ಮಾಡ್ಬೇಕಾದ್ರೆ ನಮ್ಮದು ಸಾಮಾನೆಲ್ಲ ಹಾಕ್ಬಿಟ್ಟು ಮಾಡಲಿ ಅಂತ ಅಂದ್ಬಿಟ್ಟು ಕೊಟ್ಟು, ನಾವು ಪೂಜೆಗೆ ಏನೇನು ತಂದಿವಿ ಅದನ್ನೆಲ್ಲ ಅಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ನಾವು ಶೆಟ್ಟಿಹಳ್ಳಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಅವ್ರ ಹತ್ರ ಹೇಳ್ತಾಯಿದ್ದೆ. ಸೊ ಶೆಟ್ಟಿಹಳ್ಳಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನಮಗೆ ಅಭಿಷೇಕ ನಾವು ಇಲ್ಲಿಗೂ ಕೊಟ್ಟಿದ್ವಿ. ನಾವು ಅವ್ರು ಹೇಳಿದ್ರು ಐನಾರು 9 ಗಂಟೆ ಕರೆಕ್ಟಾಗಿ ನೀವು ಬರಬೇಕಮ್ಮ ಅಭಿಷೇಕಕ್ಕೆ ಅಂದರು. ಸರಿ ಅಂತ 9 ಗಂಟೆ ಕರೆಕ್ಟಾಗಿ
ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಕರೆಕ್ಟ್ ಟೈಮೇ ಆಯಿತು. ನಾವು ಬಂದಿದ್ದಕ್ಕೂ ಐನಾರು ಬಂದು ರೆಡಿ ಮಾಡ್ಕೋತಿದ್ರು ಅಭಿಷೇಕ ಮಾಡೋದಕ್ಕೆ ಅಂತ. ಸೊ ನಮಗಂತೂ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅನ್ನಿಸ್ತು. ನಾವು ಫಸ್ಟಿಂದನೂ ಅಭಿಷೇಕನ ಕ್ಲೀನಾಗಿ ನೋಡಿದ್ವಿ. ಇನ್ನೊಂದೇನೆಂದರೆ, ನಾನು 18 ವರ್ಷ ಆಯಿತು ನಾವು ಮದುವೆ ಆಗಿ. ಫಸ್ಟು ಇವ್ರ ಕಡೆಯವರೆಲ್ಲ ಬಂದು ಸೇರ್ಕೊಂಡು ಪೂಜೆ ಮಾಡ್ತಿದ್ದೆ ನಾನು ನೋಡಿದ್ದೆ. ಬಟ್ ಈ ರೀತಿ ಅಂತೂ ಪೂಜೆ ಮಾಡಿದ್ದು ಖಂಡಿತ ನಾನು ನೋಡಿಲ್ಲ. ಇದೇ ಫಸ್ಟ್ ಟೈಮ್. ಅಟ್ಲೀಸ್ಟ್ ಜೀವನದಲ್ಲಿ ಒಂದು ಸರಿನಾದರೂ ಈ ರೀತಿ ಪೂಜೆ ಮಾಡಿರೋದನ್ನ ನೋಡಿದ್ವಲ್ಲ ಅನ್ನೋದೇ ಒಂದು ಸಮಾಧಾನ ಆಯಿತು ನಮಗಂತೂ. ಒಳಗಡೆ ಹೋದಾಗ ಅವಾಗ ಶುರು ಮಾಡಿದ್ರು, ಜನ ತುಂಬ ಜನ ಇದ್ದರು. ಇನ್ನೊಂದು ಹೇಳಬೇಕು ಅಂದರೆ, ಇನ್ನೂ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಾಗಿತ್ತು, ಬಟ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ 3 hours ಆಯಿತು ಒಳಗಡೆ ಹೋಗಿ ಕೂತ್ಕೊಂಡಾಗ. ನಾನಂತೂ ಕೂತ್ಕೊಂಡ್ಬಿಟ್ಟಿದ್ದೆ, ಇಲ್ಲ ನಾನು ದೇವ್ರನ್ನ ಕ್ಲೀನಾಗಿ ನೋಡಬೇಕು, ಅಭಿಷೇಕ ಮಾಡೋದು ಪ್ರತಿಯೊಂದು ನೋಡಬೇಕು ಅಂತ. ಬಟ್ ನಮ್ಮ ಮನೆಯವರು ಮತ್ತು ನಮ್ಮ ಮಕ್ಕಳಿಗೆಲ್ಲ ಕಾಲು ಜವ್ ಬಂದುಬಿಡ್ತು, ಕೂತ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಆಚೆ ತುಂಬ ಸೆಕೆನೂ ಇತ್ತು. ಒಳಗಡೆ ಜನ ಅಷ್ಟು ರಶ್ ಇತ್ತು ಜಾಗ, ಬಟ್ ಆದರೂ ಜನ ಜಾಸ್ತಿ ಇರೋದ್ರಿಂದ ಹಂಗಾಗಿ ರಶ್ ಇತ್ತು. ನನ್ನ ಮಗನ ಕರೆಸಿ ನಾನು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಷ್ಟು ಜನ ಇನ್ನೊಂದು ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು, ಅದನ್ನೆಲ್ಲ ವಿಡಿಯೋ ಮಾಡಬೇಕಾಯ್ತು. ಬಟ್ ಮಿಸ್ ಮಾಡಿಕೊಂಡೆ, ಆಗಲಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಇಷ್ಟಾದರೂ ನಾನು ವಿಡಿಯೋನ ಮಾಡಿಕೊಂಡೆ ಲಾಸ್ಟಲ್ಲಿ. ಸೊ ನಮಗಂತೂ ಸಮಾಧಾನ ಆಯಿತು, ಇದೆಲ್ಲ ಪೂಜೆ ಮಾಡಿಸಿದ್ದು ನಾವು ಒಳ್ಳೆ ಟೈಮ್ಗೆ ಬಂದು ಪೂಜೆ ಮಾಡಿಸಿದ್ವಿ ಅನ್ನೋ ಸಮಾಧಾನ. ಈ ರೀತಿ ಒಂದು ಪೂಜೆ ಮಾಡಿರೋದು ನೋಡಿದ್ವಲ್ಲ ಅಭಿಷೇಕ ಎಲ್ಲ, ಇದೇ ಫಸ್ಟ್ ಟೈಮು. ಸೊ ಅದೆಲ್ಲ ಪೂಜೆ ಎಲ್ಲ ಒಳಗಡೆ ಎಲ್ಲ ಪೂಜೆ ಮಾಡೋಷ್ಟರಲ್ಲಿ ಸುಮಾರು 2:30-3 ಗಂಟೆ ಆಯಿತು. ಆಚೆ ಬಂದು ಈ ಥರ ಸಣ್ಣ ಸಣ್ಣ ಕಲ್ಲು, ನಾಗರ ಕಲ್ಲು ಇರುತ್ತಲ್ಲ, ಅದನ್ನೆಲ್ಲ ಪೂಜೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ನಾವು ಊಟಕ್ಕೆ ಹೋಗಿ ಊಟದಿಂದ ನಾವು ಹೊರಟುಬಿಟ್ವಿ. ಸುಮಾರು ಒಂದು 3:30 ಆಯಿತು ನಾವು ಊಟ ಮಾಡೋಷ್ಟರಲ್ಲಿ.